ಇದೇ ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಮಳೆ ಜೊತೆಗೆ ಗಾಳಿಯೂ ಕೂಡ ಸೇರ್ತಾ ಇರೋದ್ರಿಂದ ಭಾರಿ ಗಾಳಿಗೆ ಮನೆಯ ಗೋಡೆ ಒಂದು ಕುಸಿತ ಕಂಡಿದೆ. ಇದು ಚಿಕ್ಕಮಗಳೂರು ತಾಲೂಕಿನ ಅಲ್ಲಂಪುರ ಅಂತ ಆ ಜಾಗದಲ್ಲಿ ಆಗಿರೋ ಘಟನೆ. ಸದ್ಯ ಏನಪ್ಪ ಇದರಲ್ಲಿ ಸಮಾಧಾನದ ವಿಚಾರ ಅಂದರೆ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಾಗೇಶ್ ಶೆಟ್ಟಿ ಎಂಬ ಅನ್ನೋರ ಮನೆಯ ಮುಂಭಾಗ ಸಂಪೂರ್ಣ ನಾಶ ಆಗಿದೆ. ನಾಗೇಶ್ ಶೆಟ್ಟಿ ಅನ್ನೋರ ಆಟೋ ಸಂಪೂರ್ಣ ಜಖಮಾಗಿದೆ. ಮನೆ ಮುಂದೆ ನಿಲ್ಲಿಸಿದಂತಹ ಆಟೋ ಹಳೆಯ ಮನೆ ಅಂತ ಕಾಣುತ್ತೆ. ಮಳೆ ಜೊತೆಗೆ ಗಾಳಿ ಕೂಡ ಸಾಥ್ ಕೊಟ್ಟಿದ್ರಿಂದ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಮನೆ ಮುಂದೆ ಆಟೋ ಕೂಡ ಪಾರ್ಕ್ ಮಾಡಿದ್ದಾರೆ. ಆಟೋನು ಜಖಮಾಗಿದೆ. ಬಟ್ ಇಲ್ಲಿ ಅವರು ದೇವ್ರಿಗೆ ಕೈ ಮುಗಿಬೇಕಾಗಿರೋದು ಏನಪ್ಪ ವಿಚಾರ ಅಂದರೆ ಮನೇಲಿದ್ದವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಅದೇ ಒಳ್ಳೆ ವಿಚಾರ. ಇನ್ನು ಕೃಷ್ಣಾ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಲಿಂಗಸಗೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಮುಳುಗಡೆಯಾಗಿದ್ದು, ನಾರಾಯಣಪುರ ಡ್ಯಾಂನಿಂದ ಕೃಷ್ಣೆಗೆ ಸುಮಾರು 1.43 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಿದ್ದಾರೆ. ಅಪಾರ ಪ್ರಮಾಣದ ನೀರಿನಿಂದ ಕೃಷ್ಣಾ ನದಿಯಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ. ರಾಯಚೂರು ಜಿಲ್ಲೆಯ 3 ತಾಲೂಕುಗಳಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಸೇತುವೆ ಕೂಡ ಮುಳುಗಡೆಯಾಗಿದೆ. ಇದು ಕೃಷ್ಣಾ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಪರಿಣಾಮ ಲಿಂಗಸಗೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಅದು.